ಇನ್ನು ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಬಣ ಬಡಿದಾಟ ಶುರುವಾಗಿದೆ. ಒಂದ್ ಕಡೆ ಸಿಎಂ ಕುರ್ಚಿಗಾಗಿ ಬಡಿದಾಟ, ಮತ್ತೊಂದ್ ಕಡೆ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಭಾರಿ ಪೈಪೋಟಿ. ಕೆಎಂಎಫ್ ಅಧ್ಯಕ್ಷಗಿರಿಗಾಗಿ ಸಿಎಂ ಡಿಸಿಎಂ ಆಪ್ತರ ನಡುವೆ ಜಟಾಪಟಿ ಆಗ್ತಾ ಇದೆ. ಡಿಕೆ ಸುರೇಶ್ಗೆ ಕೆಎಂಎಫ್ ಅಧ್ಯಕ್ಷಗಿರಿಯನ್ನ ಕಟ್ಟೋದಕ್ಕೆ, ಅಪಟ್ಟ ಕಟ್ಟೋದಕ್ಕೆ ಡಿಸಿಎಂ ಡಿಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಬಮಲ್ ಅಧ್ಯಕ್ಷರಾಗಿರುವಂತಹ ಡಿಕೆ ಸೋದರ ಡಿಕೆ ಸುರೇಶ್ಗೆ ಕೆಎಂಎಫ್ ಅಧ್ಯಕ್ಷಗಿರಿಯನ್ನ ಕೊಡೋದಕ್ಕೆ. ಇನ್ನು ರಾಘವೇಂದ್ರ ಹಿಟ್ನಾಳ್ ಪರ ಸಿದ್ದರಾಮಯ್ಯ ಒಲವಿದೆ. ಕುರುಬ ಸಮುದಾಯದ ಹಿಟ್ನಾಳ್ ಪರ ಸಿಎಂ ಬ್ಯಾಟಿಂಗ್ ಮಾಡ್ತಿದ್ದಾರೆ. ರಾಯಚೂರು ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ ಹಿಟ್ನಾಳ್. ಕೆಎಂಎಫ್ ಗಾದಿ ಮೇಲೆ ಸಿಎಂ ಬಣದ ಕಣ್ಣಿದೆ. ಇಲ್ಲೂ ಕೂಡ ಕೆಎಂಎಫ್ ಗಾದಿ ವಿಚಾರಕ್ಕೂ ಕೂಡ ಬಣ ಬಡಿದಾಟ ಕಂಡು ಬರ್ತಾ ಇದೆ. ಒಂದ್ ಕಡೆ ಸಿಎಂ ಸ್ಥಾನಕ್ಕಾಗಿ ಬಣ ಬಡಿದಾಟ, ಮತ್ತೊಂದೆಡೆ ಕೆಎಂಎಫ್ ಅಧ್ಯಕ್ಷಗಿರಿಗೆ ಪೈಪೋಟಿ. ಈ ನಡುವೆ ಕೆಎಂಎಫ್ ಚುನಾವಣೆ ನಡೆಸೋದಕ್ಕೆ ಸಿಎಂ ವಿಳಂಬ ಎನ್ನುವ ಆರೋಪ ಕೇಳಿಬರ್ತಾ ಇದೆ. ಡಿಕೆ ಬಣ ಮಾಡ್ತಾ ಇರುವಂತಹ ಆರೋಪ ಇದು. ಹೈಕಮಾಂಡ್ ನಾಯಕರಿಗೆ ಈ ಬಗ್ಗೆ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ವಿಳಂಬ ಮಾಡಿ ಡಿಕೆ ಸುರೇಶ್ಗೆ ಸ್ಥಾನ ತಪ್ಪಿಸುವಂತಹ ಪ್ರಯತ್ನ ಆಗ್ತಿದೆಯಾ ಅಂತದೊಂದು ಆರೋಪ ಕೇಳಿ ಬರ್ತಾ ಇದೆ. ಫೆಬ್ರವರಿ 1ರಂದು ಚಿಕ್ಕಬಳ್ಳಾಪುರ ಒಕ್ಕೂಟದ ಎಲೆಕ್ಷನ್. ಈ ಎಲೆಕ್ಷನ್ ಆಗೋವರೆಗೂ ಕೆಎಂಎಫ್ ಎಲೆಕ್ಷನ್ ನಡೆಸಲ್ಲ ಅಂತ ಸಿಎಂ ಬೇಕು ಅಂತಲೇ ತಡ ಮಾಡ್ತಿದ್ದಾರೆ ಎನ್ನುವುದು ಡಿಕೆ ಬಣದವರು ಮಾಡ್ತಾ ಇರುವಂತಹ ಒಂದು ಆರೋಪ. ಡಿಕೆ ಆಪ್ತರಿಂದ ಸಿಎಂ ವಿರುದ್ಧ ಈ ಬಗ್ಗೆ ಹೈಕಮಾಂಡ್ಗೆ ದೂರು. ಸಿಎಂ ಕುರ್ಚಿಗಾಗಿ ಬಡಿದಾಟದ ಜೊತೆಗೆ ಕೆಎಂಎಫ್ ಅಧ್ಯಕ್ಷಗಿರಿಗಾಗೂ ಬಡಿದಾಟ ಜೋರಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಕುರ್ಚಿಗಾಗಿ ಬಣ ಬಡಿದಾಟ ಕಾಂಗ್ರೆಸ್ನಲ್ಲಿ ಬಹಳ ಜೋರಾಗಿದೆ. ಅದು ಸಿಎಂ ಕುರ್ಚಿಗಷ್ಟೇ ಸೀಮಿತ ಆಗಿಲ್ಲ, ಕೆಎಂಎಫ್ ಅಧ್ಯಕ್ಷಗಿರಿಗೂ ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಇಲ್ಲಿ ಡಿಕೆ ಬಣ ಅಂದ್ರೆ ಡಿಕೆ ಆಪ್ತರು ಮಾಡ್ತಾ ಇರುವಂತಹ ಆರೋಪ ಏನು? ಯಾಕಾಗಿ ವಿಳಂಬ ಆಗ್ತಾ ಇದೆ ಹಾಗಿದ್ರೆ? ಪ್ರತಿಮಾ, ಕೆಎಂಎಫ್ ಅಧ್ಯಕ್ಷ ಸ್ಥಾನ ಅಂದ್ರೆ ಅದು ಒಂದು ರೀತಿಯಲ್ಲಿ ಸಚಿವ ಸ್ಥಾನ ಇದ್ದ ಹಾಗೇನೆ, ಅದೊಂದು ಪ್ರಭಾವಿ ಸ್ಥಾನ ಆಗಿರೋದ್ರಿಂದಾಗಿ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಇದೀಗ ಡಿಕೆ ಸುರೇಶ್ ಅವರು ಕಣ್ಣನ್ನು ನೆಟ್ಟಿದ್ದಾರೆ. ಸದ್ಯ ಬಮೂಲ್ನ ಅಧ್ಯಕ್ಷರಾಗಿರುವಂತಹ ಡಿಕೆ ಸುರೇಶ್ ಅವರು ಕೆಎಂಎಫ್ನ ಅಧ್ಯಕ್ಷರು ಕೂಡ ಆಗಬೇಕು ಅಂತೇಳಿ ಒಂದಷ್ಟು ಪ್ರಯತ್ನಗಳನ್ನ ನಿರಂತರವಾಗಿ ನಡೆಸ್ತಿದ್ದಾರೆ. ಆದರೆ ಕಾನೂನಾತ್ಮಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಯಾಕೋ ಡಿಕೆ ಸುರೇಶ್ ಅವರ ಪ್ರಯತ್ನಗಳಿಗೆ ಫಲ ಕೊಟ್ಟಂತೆ ಕಾಣ್ತಾ ಇಲ್ಲ. ಈ ಒಂದು ಸಹಕಾರ ಖಾತೆಯ ಅಡಿಯಲ್ಲಿ ಬರುವಂತಹ ಕೆಎಂಎಫ್ ಮುಂಚೆ ರಾಜಣ್ಣ ಅವರ ಕೈಯಲ್ಲಿತ್ತು. ಆ ಸಂದರ್ಭದಲ್ಲಿ ರಾಜಣ್ಣ ಅವರು ಸಾಕಷ್ಟು ಚುನಾವಣೆಯನ್ನ ವಿಳಂಬ ಮಾಡಿದ್ರು ಅನ್ನುವಂತ ಆರೋಪವನ್ನು ಎದುರಿಸಿದ್ರು. ಇದೀಗ ಹೇಳಿ ಕೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೈಗೆ ಸಹಕಾರ ಖಾತೆ ಹೋಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇನ್ನಷ್ಟು ಕಾಲಾವಕಾಶವನ್ನ ಕೇಳಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳ ಕೆಎಂಎಫ್ ಏನ್ ಜಿಲ್ಲಾ ಘಟಕಗಳಿದಾವೆ, ಅಲ್ಲಿಯ ನಿರ್ದೇಶಕರ ಆಯ್ಕೆ, ಅಲ್ಲಿಯ ಅಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಇನ್ನಷ್ಟು ಕಾಲಾವಕಾಶ ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕೇಳಿರೋದ್ರಿಂದಾಗಿ ಬಹುತೇಕ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಇನ್ನೂ 2 ರಿಂದ 3 ತಿಂಗಳು ವಿಳಂಬವಾಗುವಂತಹ ಸಾಧ್ಯತೆಗಳಿದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಆರೋಪವನ್ನ ಮಾಡಲಾಗ್ತಾ ಇದೆ. ಮತ್ತು ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಇದೀಗ ಡಿಕೆ ಸುರೇಶ್ ಹೇಗೆ ಆಕಾಂಕ್ಷಿಯಾಗಿದ್ದಾರೋ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರ ಆಪ್ತ ಬಳಗದ ಶಾಸಕರು ಕೂಡ ತಾವು ಕೆಎಂಎಫ್ ಸ್ಥಾನವನ್ನ ಅಲಂಕರಿಸಬೇಕು ಅಂತ ಹೇಳಿ ಸಾಕಷ್ಟು ವಿಶ್ವಾಸದಲ್ಲಿದ್ದಾರೆ. ರಾಘವೇಂದ್ರ ಹಿಟ್ನಾಳ್ ಅವರ ಪರವಾಗಿ ಸಿದ್ದರಾಮಯ್ಯನವರು ಬ್ಯಾಟ್ ಬೀಸ್ತಾ ಇದ್ದಾರೆ. ಇನ್ನೊಂದು ಕಡೆ ಮಾಲೂರು ನಂಜೇಗೌಡರು ಕೂಡ ತಮಗೆ 2 ವರ್ಷಗಳ ಹಿಂದೆಯೇ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಭರವಸೆಯನ್ನ ಕೊಟ್ಟಿದ್ರು. ತಾನು ಕೆಎಂಎಫ್ನ ಅಧ್ಯಕ್ಷನಾಗಬೇಕು ಅಂತೇಳಿ ಅವರು ಕೂಡ ಪ್ರಯತ್ನವನ್ನ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಹೀಗಾಗಿ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಒಂದು ಟ್ರ್ಯಾಂಗ್ಯುಲರ್ ಫೈಟ್ ನಡೆದಂತೆ ಕಂಡು ಬರ್ತಾ ಇದೆ. ಒಂದು ಕಡೆ ಮಾಲೂರು ನಂಜೇಗೌಡ, ಇನ್ನೊಂದು ಕಡೆ ಡಿಕೆ ಸುರೇಶ್ ಹಾಗೆ ರಾಘವೇಂದ್ರ ಹಿಟ್ನಾಳ್ ಅವರ ನಡುವೆ ಮಾತನಾಡಿಸ್ತೀನಿ.